ಯಜಮಾನ್ರು ಅಮ್ಮವರು ನಮ್ಗೆ ಎಷ್ಟೆಲ್ಲ ಮಾಡಿದ್ದಾರೆ. ಹೀಗಿರುವಾಗ ನಾವ್ ಅವ್ರ ಋಣನ ತೀರಿಸ್ಲೇಬೇಕಲ್ವಮ್ಮ? ಋಣ ತೀರಿಸ್ಬೇಕು ಅಂದ್ರೆ ಇನ್ನೇನಾದ್ರೂ ಮಾಡಿ ತೀರ್ಸೋಣ. ಅದು ಬಿಟ್ಟು ಈ ಕುಸ್ತಿ ಎಲ್ಲ ಬೇಡ ಕಾವೇರಿ. ಅಮ್ಮ, ನನ್ಗೆ ಕುಸ್ತಿ ಅಂದ್ರೆ ಎಷ್ಟಿಷ್ಟ ಅಂತ ನಿನ್ಗೆ ಗೊತ್ತಲ್ವಾ? ಗೊತ್ತಿದ್ರೂ ತಡೆಯೋದು ನ್ಯಾಯ ಅಲ್ಲ ಅಮ್ಮ. ಕಾವೇರಿ, ಈ ಅಮ್ಮನಿಗೆ ನೀನಂದ್ರೆ ಎಷ್ಟು ಇಷ್ಟ ನಿನಗೂ ಗೊತ್ತಲ್ವಾ? ಮತ್ತೆ ನಿನಗೇನಾದ್ರೂ ಆದ್ರೆ ನಾನ್ ಸಹಿಸ್ಕೊಳ್ತೀನಾ? ಕಾವೇರಿ, ಹೇ ಕೂತ್ಕೋ ಕೂತ್ಕೋ. ಈ ಕ್ರೀಮ್ ಹಚ್ಕೋ ಕಾವೇರಿ, ನೋವು ಕಡಿಮೆ ಆಗುತ್ತೆ. ಮತ್ತು ನಾಳೆಯಿಂದ ಪ್ರಾಕ್ಟೀಸ್ ಮಾಡಬೇಕಲ್ವಾ? ನಾವು ಮಾಡ್ತಿರೋ ಪ್ರಾಕ್ಟೀಸ್ ಸಾಕಾಗಲ್ಲ. ಅಮ್ಮ ಈಗಷ್ಟೇ ಔಷಧಿ ಹಚ್ಚಿದಾಳೆ, ಸ್ವಲ್ಪ ಹೊತ್ತಾದ್ಮೇಲೆ ಹಚ್ಕೋತೀನಿ. ಕಾವೇರಿ, ನಿನ್ನೊಳಗೆ ಒಂದು ಶಕ್ತಿ ಇದೆ ಕಾವೇರಿ. ಆ ಪ್ರಕೃತಿನೇ ನಿನಗೆ ಸಹಾಯ ಮಾಡುತ್ತೆ. ದೇವರು ನಿನಗೆ ಜೊತೆಯಾಗಿರ್ತಾನೆ ಕಾವೇರಿ. ಯಾವುದೋ ಶಕ್ತಿ ನಿನ್ನ ಕಾಪಾಡ್ತಾ ಇದೆ ಕಾವೇರಿ. ನೀನು ಖಂಡಿತ ಈ ಕುಸ್ತಿಲಿ ಗೆಲ್ತೀಯ ಅನಿಸ್ತಾ ಇದೆ. ಏನಾಯ್ತಮ್ಮ? ಏನಾಯ್ತು ನಿಂಗೆ? ಯಾರೋ ಹಿಂದೆಯಿಂದ ಬಂದು ನನಗ್ ಪ್ರಜ್ಞೆ ತಪ್ಸಕ್ ನೋಡಿದ್ರು. ನಾನು ಎಲ್ಲಿದ್ದೀನಿ ಅಂತಾನೆ ಗೊತ್ತಾಗ್ತಿಲ್ಲ. ಕಾವೇರಿ, ನೀನು ಪಂದ್ಯಕ್ಕೆ ಬರ್ದೇ ಇರೋ ಹಾಗೆ ತಡೆದಿದ್ಯಾರು? ಅದೇ ನನ್ಗೂ ಅರ್ಥ ಆಗ್ತಿಲ್ಲ ವಕೀಲ್ ಸಾಹೇಬ್ರೆ. ಅವ್ರು ಹಿಡ್ಕೊಂಡಿದ್ ರೀತಿ, ಅವ್ರು ತನ್ನ ಶಕ್ತಿಯಿಂದ ನನ್ನ ಹಿಡ್ಕೊಂಡಿದ್ ನೋಡಿದ್ರೆ ಯಾರೋ ಹುಡುಗಿ ಅಂತ ಅನ್ಸ್ತಿದೆ. ಸರಿ, ಅವ್ರು ಯಾರು ಅಂತ ತಿಳ್ಕೊಳ್ಳೋಣ ಕಾವೇರಿ. ನಾನು ಹೋಗಿ ನಿಮ್ಮಿಬ್ಬರಿಗೂ ಊಟ ತರ್ತೀನಿ. ಕಾವೇರಿ, ಯಜಮಾನ್ರೆ, ಕೂತ್ಕೋ 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 ಕೂತ್ಕೋ. ಯಜಮಾನ್ರೆ, ನೀವ್ಯಾಕೆ ಇದನ್ ತರಕ್ ಹೋದ್ರಿ? ನಾನು ಎದ್ದೇಳಕ್ಕಾಗ್ದಿರೋ ಎಷ್ಟೋ ದಿನ ಕಾವೇರಿ ನನಗೆ ಊಟ ಮಾಡಿಸಿದಾಳೆ. ಈಗ ನಾನು ಹುಷಾರಾಗಿದ್ದೀನಿ, ಓಡಾಡ್ತಾ ಇದ್ದೀನಿ, ನಾರ್ಮಲ್ ಆಗಿದ್ದೀನಿ ಅಂದರೆ ಅದಕ್ಕೆ ಮುಖ್ಯ ಕಾರಣ ಕಾವೇರಿನೇ. ಹಾಗಿರುವಾಗ ಕಾವೇರಿಗೆ ಹುಷಾರಿಲ್ಲ ಅಂದರೆ ನಾನು ತಿನ್ಸ್ಬಾರ್ದ ನಾರಾಯಣಮ್ಮ? ಏನ್ ಅಂಕಲ್, ಬೆಳಿಗ್ಗೆ ವಾಕಿಂಗ್ ಬಂದಿದ್ರಿ, ಈಗ ಊಟ ತಗೊಂಡು ಬಂದಿದ್ದೀರಾ. ಇವತ್ತು ನೀವು ಹೊಸದಾಗಿ ಅನಿಸ್ತಾ ಇದ್ದೀರಾ ಅಂಕಲ್. ಕಾವೇರಿ ಮೇಲೆ ನನ್ನ ತುಂಬ ದೊಡ್ಡ ಋಣ ಇದೆ. ಕಾವೇರಿ ಮದುವೆ ಮಾಡ್ಕೊಂಡು ಹೋಗ್ಬಿಟ್ರೆ ನಂಗೆ ಆ ಋಣ ತೀರ್ಸಕ್ಕಾಗಲ್ಲ. ಅದಕ್ಕೆ ಕಾವೇರಿ ಇರೋಷ್ಟು ದಿನ ಆದರೂ ಅವಳ ಋಣನ ತೀರಿಸ್ತೀನಿ. ಕಾವೇರಿ, ಯಜಮಾನ್ರೆ, ಏನು ಹೇಳ್ಬೇಡ, ನೀನು ಮೊದಲು ತಿನ್ನು, ಮಾತಾಡಬಾರ್ದು, ತಿನ್ನು. ನಿಮ್ ಕೈತು ತಿನ್ನೋದಕ್ಕೆ ನಾನು ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ದೀನೋ. ನಾನ್ ಎಷ್ಟು ಬೇಡ ಅಂದ್ರೂ ರಾಜಮಹಲ್ಗೆ ಬಂದ್ಲು. ಇವಳು ತಂದೆ ಕಷ್ಟದಲ್ಲಿದ್ದಾಗ ಅವ್ರ ಸೇವೆ ಮಾಡಿ ಅವ್ರ ಋಣ ತೀರಿಸ್ಕೊಂಡಿದ್ದಾಳೆ. ಈಗ ಕಾವೇರಿ ಕಷ್ಟದಲ್ಲಿದ್ದಾಳೆ, ಇವಳ ತಂದೆ ಇವಳ ಋಣನ ತೀರಿಸ್ಕೊತಿದ್ದಾರೆ. ಇದನ್ನ ಋಣ ಅಂತ ಅನ್ಬಾರ್ದು, ನಾನು ತಂದೆ ಪ್ರೀತಿನ ತೋರಿಸ್ತಿದ್ದಾರೆ ಅಂತ ಅನ್ನೋದು ಸರಿ ಅನ್ಸುತ್ತೆ. ನೀನು ಪುಣ್ಯ ಮಾಡಿದ್ದಲ್ಲ ಕಾವೇರಿ, ನಿನ್ನಂಥ ಮಗುನ ನಮ್ಮ ಹತ್ರ ಸೇರಿಸಿದ್ದಾರೆ ದೇವರು. ಅದಕ್ಕೆ ನಾವೆಷ್ಟೊಂದು ಪುಣ್ಯ ಮಾಡಿರ್ತೀವಲ್ವಾ. ಅದ್ಬಿಡು, ನೀನೀಗ ಮಾತಾಡದೆ ಮೊದಲು ಊಟ ಮಾಡು, ತಿನ್ನಮ್ಮ. ಏನ್ ಪೃಥ್ವಿ, ಏನಾಯ್ತು? ರಾಜಮಾತೆ ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತಾರೆ,
ಈಗ ಈ ಸಂದರ್ಭ ನೋಡ್ತಾ ಇದ್ರೆ ಅದು ನಿಜನೇ ಅನಿಸ್ತಾ ಇದೆ. ಏನಂತ? ಕಲ್ಯಾಣಿನ ದೂರ ಮಾಡಿರೋ ಆ ದೇವರು ಕಾವೇರಿನ ಹತ್ರ ಮಾಡಿದ್ದಾನೆ. ಕಲ್ಯಾಣಿ ಇಲ್ಲ ಅನ್ನೋ ನೋವನ್ನ ಕಾವೇರಿ ಮುಖಾಂತರ ತೀರಿಸ್ತಾ ಇದ್ದಾನೆ. ಹೌದು ಪೃಥ್ವಿ, ನಂಗೂ ಕೂಡ ಕಲ್ಯಾಣಿ ಬೇರೆ ಕಾವೇರಿ ಬೇರೆ ಅಂತ ಅನ್ಸೋದೇ ಇಲ್ಲ. ಇಬ್ರು ಮೇಲೂ ಒಂದೇ ರೀತಿ ಪ್ರೀತಿ ಇದೆ. ಕಾವೇರಿಗೆ ಮದುವೆ ಸಂಬಂಧ ಬಂದು ಅಮೇರಿಕಾ ಕರ್ಕೊಂಡೋಗ್ತಾರೆ ಅಂತ ಹೇಳಿದಾಗ ಕಲ್ಯಾಣಿ ಕಾಣಿಸ್ದೇ ಇದ್ದಾಗ ಎಷ್ಟು ಭಯ ಆಯ್ತೋ, ಎಷ್ಟು ನೋವಾಯ್ತೋ. ಅಷ್ಟೇ ನೋವು, ಅಷ್ಟೇ ಭಯ ಕಾವೇರಿ ವಿಚಾರದಲ್ಲೂ ಆಯ್ತು. ಅದೃಷ್ಟ ಏನಪ್ಪ ಅಂದ್ರೆ ಕೊನೆ ಪಕ್ಷ ಈ ಕಾವೇರಿ ನಮ್ ಜೊತೆಗಿದ್ದಾಳೆ, ನಮ್ ಜೊತೆಗೆ ಊಟ ಮಾಡ್ತಿದ್ದಾಳೆ. ತಿನ್ನು ತಿನ್ನು. ನಿನಗಿನ್ಯಾವ ದೃಷ್ಟಿನೂ ತಗಲಲ್ಲ. ಕಲ್ಯಾಣಿ ದೂರ ಆಗಿ ನಿಮ್ ಹತ್ರ ಸೇರಿಲ್ಲ ಯಜಮಾನ್ರೆ. ದೂರ ಆಗಿರೋ ಕಲ್ಯಾಣಿನೇ ನಿಮ್ ಹತ್ರದಲ್ಲಿದ್ದಾಳೆ. ಕಾವೇರಿ ಕಾವೇರಿ, ಅಯ್ಯೋ ಕಾವೇರಿ, ನಾಳೆ ಆದಿತ್ಯ ಅವ್ರ ಅಪ್ಪ ಬರ್ತಾ ಇದ್ದಾರೆ. ಅಂದ್ರೆ ನನ್ನ ಕಾವೇರಿ ನಾಳೆ ಮದುಮಗಳಾಗ್ತಾಳಾ? ಈ ಮದುವೆ ನಡೆದ್ರೆ ಕಾವೇರಿ ನಮ್ಮನ್ ಬಿಟ್ಟು ಬೇರೆ ದೇಶಕ್ಕೆ ಹೋಗ್ಬಿಟ್ರೆ ನಾನು ಹೇಗಿರೋದು ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಯಜಮಾನ್ರೆ, ನನಗೂನು ನಿಮ್ಮನ್ನೆಲ್ಲ ಬಿಟ್ಟು ಹೋಗಕ್ಕೆ ಇಷ್ಟ ಇಲ್ಲ. ನಮ್ ಕಣ್ ಮುಂದೆ ಇದ್ರೆ ಇಲ್ಲಿ ನಡೀತಿರೋ ಕಷ್ಟಗಳನ್ನ ನೋಡಿ ನಿಮ್ ಕೈಲಿ ಸಹಿಸ್ಕೊಳಕ್ ಆಗಲ್ಲ. ಇಲ್ಲಿ ಪ್ರತಿ ಕ್ಷಣ ಶತ್ರುಗಳ ಜೊತೆ ಹೋರಾಡಿ ಬದುಕಿ ಸಾಯೋದಕ್ಕಿಂತ ಬೇರೆ ದೇಶಕ್ಕೆ ಹೋಗೋದೇ ಒಳ್ಳೇದು. ಏನಾಯ್ತಮ್ಮ, ಏನಾಯ್ತು ನಿಂಗೆ? ಯಾರೋ ಹಿಂದೆಯಿಂದ ಬಂದು ನನಗೆ ಪ್ರಜ್ಞೆ ತಪ್ಸಕ್ ನೋಡಿದ್ರು. ನಾನು ಎಲ್ಲಿದ್ದೀನಿ ಅಂತಾನೆ ಗೊತ್ತಾಗ್ತಿಲ್ಲ. ಬೇಡ ಕಾವೇರಿ, ಬೇಡ. ನೀನ್ ಇಲ್ಲಿರೋದು ಒಳ್ಳೇದಲ್ಲ. ನಿನ್ ಮೇಲೆ ತುಂಬಾ ಅಟ್ಯಾಕ್ ಆಗ್ತಿದೆ. ನನ್ನ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ನೀನು ಅಲ್ಲಿಗೋಗಿ ಸಂತೋಷವಾಗಿರಮ್ಮ. ನಾರಾಯಣಮ್ಮ, ಕರ್ಕೊಂಡೋಗು. ಹೋಗು, ಹೋಗಮ್ಮ, ಹೋಗು. ಬಾ ಕಾವೇರಿ. ಹುಷಾರಮ್ಮ. ಕಾವೇರಿ ಇಲ್ದೆ ನಾನು ಇರ್ತೀನ ಪೃಥ್ವಿ? ಇರಲೇಬೇಕಲ್ವಾ ಅಂಕಲ್? ಕಾವೇರಿ ಪ್ಲೇಸಲ್ಲಿ ಕಲ್ಯಾಣಿನೇ ಇದ್ರು ಮದುವೆ ಮಾಡಲೇಬೇಕಿತ್ತಲ್ವಾ? ಕಾವೇರಿಗೂ ತಂದೆ ಸ್ಥಾನದಲ್ಲಿ ನಿಂತು ಜವಾಬ್ದಾರಿಯಿಂದ ಮದುವೆ ಮಾಡಿಸ್ತಾ ಇದ್ದೀರಾ, ಅದೇ ಸಾಕಂಕಲ್. ಈ ದೇವ್ರು ಯಾಕೆ ಇಂಥ ಕಷ್ಟದ ಸಮಯನ ತುಂಬ ಇಷ್ಟವಾಗಿ ಬರೀತಾನೆ?
ಅಮ್ಮ ಕಾವೇರಿ, ಈ ಮದ್ವೆ ಆದ್ರೆ ನಿನ್ನ ಜೀವನ ಚೆನ್ನಾಗಿರುತ್ತೆ. ನಾನು ತುಂಬಾ ಸಂತೋಷವಾಗಿರ್ತೀನಿ. ಆದ್ರೆ ನೀನ್ ಹೀಗೆ ಮೌನವಾಗಿದ್ರೆ ಹುಡುಗನ್ ಕಡೆಯವರು ನಿನ್ಗೆ ಮದ್ವೆ ಇಷ್ಟ ಇಲ್ಲ ಅನ್ಕೋತಾರೆ. ಸ್ವಲ್ಪ ನಗುಮುಖದಿಂದ ಇರಮ್ಮ. ನಿನಗ್ ನೋವು ಆಗುವಂತ ಕೆಲ್ಸ ನಾನ್ ಮಾಡಲ್ಲ ಅಮ್ಮ. ನನ್ ಮುದ್ದು ಬಂಗಾರ ನೀನು. ನಿನ್ನ ನೋಡಕ್ಕೆ ನಿಮ್ಮ ಮಾವನವ್ರು ಬರ್ತಿದ್ದಾರೆ. ನಿನ್ನ ನೋಡ್ತಿದ್ದ ಹಾಗೆ ಮದ್ವೆಗೆ ಒಪ್ಕೋತಾರೆ. ಅಷ್ಟು ಸುಂದರವಾಗಿ ಕಾಣಿಸ್ತಿದೀಯ ನೀನು. Dad! Dad! Hi Naveen. Hi Dad, how are you? I'm good. How are you? I'm fine Dad. Thank you so much Dad. Thank you so much. How are you doing Naveen? Doing great Dad. ಬನ್ನಿ ಕಾವೇರಿನ ತೋರಿಸ್ತೀನಿ. ಬಾ ಮಮ್ಮಿ. Let's go. ಶ್ರವಂತಿ, ಇವನೇನು ಇಷ್ಟೊಂದು ಎಕ್ಸೈಟ್ ಆಗಿದ್ದಾನೆ? ಒಳಗಡೆ ಹೋಗಿ ನೋಡಿ. ಬನ್ನಿ. ನಮಸ್ತೆ ಅಮ್ಮ. ನಮಸ್ಕಾರ. ಹೇಗಿದ್ಯಪ್ಪ ಚಂದ್ರಶೇಖರ್? ಚೆನ್ನಾಗಿದ್ದೀನಮ್ಮ. ನೀವ್ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ಬನ್ನಿ ಕೂತ್ಕೊಳ್ಳಿ. Hi everyone. ಹಾಯ್. ಮಯೂರಿ ರೈಟ್? ಎಸ್. ಏನ್ ನವೀನ್ ವಿಶೇಷ? ಅದೇನ್ ಅಂಕಲ್ ನವೀನ್ ಅಂತ ಇದ್ದೀರಾ? ಅವನ ಹೆಸರು ಆದಿತ್ಯ ಅಲ್ವಾ? ಓಹೋ ಅದಾ. ಅವನ್ ಪೂರ್ತಿ ಹೆಸರು ನವೀನ್ ಆದಿತ್ಯ ಅಂತ. ನಾವೆಲ್ಲರೂ ಅವನ ನವೀನ್ ಅಂತಾನೆ ಕರೆಯೋದು. ಏನ್ ನವೀನ್, ಇವ್ರಿಗೆಲ್ಲ ಹೇಳಿಲ್ವಾ? ನನ್ನ ಡ್ಯಾಡಿಗೆ ನನ್ನ ನವೀನ್ ಅಂತ ಕರೆಯೋದೇ ಇಷ್ಟ. ಆದಿತ್ಯ ಅಂತ ಯಾರು ಕರೆದ್ರೂ ಇಷ್ಟ ಆಗಲ್ಲ. ಎಂಗೇಜ್ಮೆಂಟಿಗೆ ಬರ್ತೀರಾ ಅನ್ಕೊಂಡಿದ್ದೆ, ಅದಕ್ಕೂ ಮುಂಚೆನೆ ಬಂದ್ರಿ. ತುಂಬಾ ಖುಷಿ ಆಯ್ತು ಡ್ಯಾಡ್. ವೆರಿ ಹ್ಯಾಪಿ. ನನ್ನ ಸಂತೋಷ ದುಃಖ ಎಲ್ಲ ನೀನೇ ಅಲ್ವಾ ನವೀನ್? ಯು ಆರ್ ಮೈ ಒನ್ ಆ್ಯಂಡ್ ಒನ್ಲಿ ಎಮೋಷನ್. ಅಂಥದ್ರಲ್ಲಿ ನಿನ್ನ ಸಂತೋಷಕ್ಕೆ ನಾನು ಬರದೇ ಇರ್ತೀನ ಹೇಳು? ಹಾಗಾದ್ರೆ ನಮ್ಮ ಮನೆ ಸೊಸೆನ ನಮ್ಗೆ ತೋರಿಸಿರಾ ಹೇಗೆ? ರೆಡಿ ಆಗ್ತಿರ್ಬೇಕು. ಸುಭದ್ರಾ, ನಾನು ಹೋಗಿ ಕರ್ಕೊಂಡು ಬರ್ತೀನಿ. ಹೋಗು. ವಾಟ್ ಇಸ್ ದಿಸ್ ಕಾವೇರಿ? ನೀನ್ ಮದ್ವೆ ಮಾಡ್ಕೋತಾ ಇರೋದು ಯಾವ್ದೋ ಹಳ್ಳಿ ಹುಡುಗನಲ್ಲ, ಅಮೇರಿಕಾ ಹುಡುಗನ್ನ. ಗೌರಮ್ಮನ್ ಥರ ಅಲಂಕಾರ ಮಾಡ್ಕೊಂಡಿದ್ಯಲ್ಲ. ಈ ಅವತಾರದಲ್ಲಿ ನನ್ನ ಹಸ್ಬೆಂಡಿನ ನೋಡಿದ್ರೆ ಖಂಡಿತವಾಗ್ಲೂ ಮದ್ವೆ ಬೇಡ ಅಂತಾರೆ. ನೋಡಿದ ಡೇಟ್ಗೆ ಜಂಪು. ಪ್ಲೀಸ್ ಚೇಂಜ್ ಯು ಗೆಟ್ ಅಪ್. ಈ ಸೀರೆಗೆ ಏನಾಗಿದ್ಯಮ್ಮ? ಈ ಸೀರೆಯಲ್ಲಿ ಮಹಾಲಕ್ಷ್ಮಿ ತರ ಕಾಣಿಸ್ತಿದ್ದಾಳೆ. ಈ ಅವತಾರ ನಮ್ಮ ಆದಿತ್ಯನ್ಗೆ ಇಷ್ಟ ಆಗುತ್ತೆ. ಯಾಕೆಂದ್ರೆ ಅವನು ಇವಳನ್ನ ಲವ್ ಮಾಡ್ತಿದ್ದಾನಲ್ವಾ. ಆದ್ರೆ ನನ್ ಗಂಡನ್ಗೆ ಇದಿಷ್ಟ ಆಗಲ್ವಲ್ಲ. ಕಾವೇರಿ, ನಿನ್ಗೊಂದು ಕವರ್ ಕೊಟ್ಟಿದ್ನಲ್ಲ. ಓ, ಇಲ್ಲಿಟ್ಟಿದ್ಯಾ? ಏಯ್, ಆಕ್ಚುಲಿ ಕವರ್ ಓಪನ್ ಮಾಡಿಲ್ವಾ ನೀನು? ವಾಟ್ಸ್ ರಾಂಗ್ ವಿತ್ ಯು ಕಾವೇರಿ? ಆ ಕವರಲ್ಲಿ ನೀನು ಹಾಕೋಬೇಕಾಗಿರೋ ಡ್ರೆಸ್ ಇದೆ.
ಇದು ನೀನ್ ಹಾಕೋಬೇಕಾಗಿರೋ ಡ್ರೆಸ್. ಅಯ್ಯೋ ಅಯ್ಯೋ, ಈ ತರ ಬಟ್ಟೆ ನಾನು ಹಾಕಲ್ಲ. ವಾಟ್? ಅದಾಗಲ್ಲ, ಈ ತರ ಬಟ್ಟೆ ನಾನು ಯಾವತ್ತೂ ಹಾಕಿಲ್ಲ. ನೋಡು ಕಾವೇರಿ, ಅಮೆರಿಕಲ್ಲಿ ಈ ತರ ಡ್ರೆಸ್ಗಳನ್ನೇ ಹಾಕೊಳ್ಳೋದು, ಈ ತರ ಡ್ರೆಸ್ಗಳನ್ನಲ್ಲ. ಓಕೆ, ನಡಿ, ರೆಡಿ ಮಾಡ್ತೀನಿ. ಕಮ್ ಆನ್. ಅಲ್ಲಿ ನೋಡಿ, ಕಾವೇರಿ ಬರ್ತಿದ್ದಾಳೆ. ಕಾಂಪಿಟೇಷನ್ ಅಲ್ಲಿ ನನ್ನೇ ಸೋಲ್ಸ್ದೆ ಅಲ್ವಾ? ನಿನ್ ಬಗ್ಗೆ ನನ್ಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನೆಕ್ಸ್ಟ್ ಕಾಂಪಿಟೇಷನ್ ಅಲ್ಲಿ ನಿನಗೆ ಸರಿಯಾಗಿ ಮಾಡ್ತೀನಿ. ಅವಳೆ ಕಾವೇರಿ. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ. ಹಾಯ್ ಕಾವೇರಿ. ಕಾವೇರಿ, ಹಾಯ್ ಹೇಳು. ಹಾಯ್ ಅಂಕಲ್. ಹೌ ಆರ್ ಯು ಕಾವೇರಿ? ಹೇಳು ಕಾವೇರಿ. ಫೈನ್. ನೀವ್ ಹೇಗಿದ್ದೀರಾ? I am very good. Such a sweet voice you have. Also looking good. Yeah. Congrats, Naveen. Congrats, Kaveri. ನೀವಿಬ್ರು ಮೇಡ್ ಫಾರ್ ಈಚ್ ಅದರ್ ಅನ್ನಿಸ್ತಿದ್ದೀರಾ. ನೈಸ್ ಸೆಲೆಕ್ಷನ್ ನವೀನ್. ಎಲ್ರಿಗೂ ಇಷ್ಟ ಆಗಿರೋದಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಿದೆ ಚಂದ್ರ. ಆದರೆ ನಾನೊಂದು ಕನ್ಫರ್ಮೇಷನ್ ಮಾಡಬೇಕಿತ್ತಮ್ಮ. ಕಾವೇರಿ, ಈ ಮದುವೆ ನಿನಗೆ ಇಷ್ಟನೇ ಅಲ್ವಾ? ನಮ್ಮ ಜೊತೆ ಅಮೇರಿಕಕ್ಕೆ ಬರೋಕ್ಕೂ ಇಷ್ಟ ಅಲ್ವಾ? ಇಷ್ಟ ಅಂತ ಹೇಳು. ಅಲ್ಲಿಗೆ ಬಂದು ಜಾಬ್ ಮಾಡ್ತೀಯಾ ಅಥವಾ ನಮ್ಮ ಕಂಪ್ನಿ ನೋಡ್ಕೋತೀಯಾ? ಯಾ. ನಮ್ಮ ಬಿಸ್ನೆಸ್ ನೋಡ್ಕೋತೀಯಾ? ಯಾ. ವಂಡರ್ಫುಲ್. ನಿನ್ನ ಕಾನ್ಫಿಡೆನ್ಸ್ ಲೆವೆಲ್ಲು ಸೂಪರ್ ಆಗಿದೆ. ಥ್ಯಾಂಕ್ ಯು ಶಿವ. ನೀವು ಮನ್ಸು ಮಾಡಿದ್ರೆ ಯಾವ ಸಂಸ್ಥಾನಕ್ಕೆ ಬೇಕಾದರೂ ಇವಳನ್ನ ಯುವರಾಣಿ ಥರ ಕಳಿಸ್ಬೋದು. ಆದರೆ ನಮ್ಮನೆಗೆ ಕಳಿಸ್ಬೇಕು ಅಂತ ಅಂದ್ಕೊಂಡಿರೋದು ನೀವು ನಮ್ಮ ಮೇಲಿಟ್ಟಿರೋ ಗೌರವ. ಮುಖ್ಯವಾಗಿ ಕಾವೇರಿ ಅಂತ ಹುಡುಗಿನ
ನಮ್ಮನೆಗೆ ಸೊಸೆಯಾಗಿ ಕಳಿಸ್ಬೇಕು ಅನ್ನೋ ನಿಮ್ಮ ದೊಡ್ಡತನನ ನಾನು ಯಾವತ್ತೂ ಮರೆಯಲ್ಲ. ಇದ್ರಲ್ಲಿ ನಮ್ ದೊಡ್ಡತನ ಏನಿದೆ? ಎಲ್ಲ ಕಾವೇರಿ ದೊಡ್ಡತನ. ನಿಮ್ಮ ಸಪೋರ್ಟ್ ಇಲ್ಲದೆ ನಿಮ್ಮನೆ ಮಗಳು ನಮ್ಮನೆ ಸೊಸೆ ಆಗಕ್ಕಾಗತ್ತಾ? ಅವರು ಕಾವೇರಿನ ನಮ್ಮನೆ ಕಳಿಸ್ತಾ ಇರೋದು ಅವ್ರ ಗ್ರೇಟ್ನೆಸ್. ಕಾವೇರಿ ನಮಗೋಸ್ಕರ ನಮ್ಮ ಜೊತೆ ಅಮೆರಿಕಕ್ಕೆ ಬರ್ತಿರೋದು ಕಾವೇರಿ ಗ್ರೇಟ್ನೆಸ್. ನಂಗೋಸ್ಕರ ಇಂಡಿಯಾಕ್ಕೆ ಬಂದಿರೋದು ನಿಮ್ಮ ಗ್ರೇಟ್ನೆಸ್. ಅಮೇರಿಕಾದವ್ರನ್ನೆಲ್ಲ ಇಂಡಿಯಾ ಕರೆಸಿದ್ದಾರೆ ಅಂದರೆ ನಿಜವಾಗ್ಲೂ ಕಾವೇರಿ ಗ್ರೇಟ್. ಡ್ಯಾಡ್, ನೀವು ಬರುವಾಗ ಕಾವೇರಿಗೆ ಏನಾದರೂ ಗಿಫ್ಟ್ ತಗೊಂಬನ್ನಿ ಅಂದಿದ್ದೆ, ತಂದಿದ್ದೀರಾ? ಅಫ್ಕೋರ್ಸ್ ತಂದಿದ್ದೀನಿ ನವೀನ್. ನೀನು ಹೇಳಿದ್ಮೇಲೆ ನಾನು ಮರಿತೀನಾ? ಥ್ಯಾಂಕ್ಸ್. ಅದು ಕಾರಲ್ಲಿದೆ. ಸುಭದ್ರಾ, ಅಮ್ಮೋರೆ, ಹೋಗಮ್ಮ. ಹೋಗಿ ತಗೊಂಬಾ.